ನಿಮ್ ನಾಯಿನ ಮಲ್ಗೋ ಮುಂಚೆ 2-3 ಬಾರಿ ಸುತ್ತೋಡಿತಾ ಇದೆಯಾ? ಆದ್ರೆ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಇನ್ನು ಮನೆಯಲ್ಲಿರುವ ನಾಯಿಗಳಿಗೆ ಸೋಫಾ, ಬೆಡ್ ಅಥವಾ ನೆಲದ ಮೇಲೂ ಸಹ ಮಲಗ್ತಿದೆ. ಆದ್ರೆ ಅವುಗಳು ಪೂರ್ವಜರು ಕಾಡು ನಾಯಿಗಳು ಮತ್ತೆ ತೋಳಗಳು ಕಾಡಿನಲ್ಲಿ ಬದುಕ್ತಿದ್ರು. ಮಲಗೋ ಮುಂಚೆ ಅವು ಹುಲ್ಲು, ಎಲೆಗಳು ಮತ್ತೆ ಸಣ್ಣ ಗಿಡಗಳನ್ನು ಸಹ ತಮ್ಮ ದೇಹಕ್ಕೆ ಅನುಕೂಲವಾಗುವಂತೆ ಒತ್ತಿ ಸಮತಟ್ಟಾಗಿಸಿ ಮಲಗ್ತಾ ಇತ್ತು. ಮತ್ತೊಂದು ಕಾರಣ ಏನಂದ್ರೆ ಅವು ಸುತ್ತಲೂ ಅಪಾಯ ಇದೆಯಾ, ಹಾವು, ಕೀಟ ಮತ್ತೆ ಯಾವ್ದಾದ್ರು ಪ್ರಾಣಿ ಇದೆಯಾ ಅಂತ ಕೊನೆ ಬಾರಿ ಪರಿಶೀಲಿಸ್ತಿದ್ವು. ಇದು ಅವುಗಳ ಸುರಕ್ಷತೆಗೆ ಅವು ಅಭ್ಯಾಸ ಮಾಡ್ಕೊಂಡಿದ್ದು. ಇಂದು ನಿಮ್ಮ ನಾಯಿ ಸುರಕ್ಷಿತವಾಗಿ ಮನೆಯಲ್ಲಿ ಇದ್ರೂ ಸಹ ಅದರ ಪೂರ್ವಜರಿಂದ ಬಂದಿರುವ ಆ ಹಳೆಯ ಅಭ್ಯಾಸ ಇನ್ನೂ ಉಳಿದಿದೆ. ಅದರಿಂದನೇ ನಿಮ್ಮ ನಾಯಿ ಮಲ್ಗೋ ಮುಂಚೆ ಸುತ್ತೊಡೆದು ತನ್ನ ಜಾಗವನ್ನು ಸಿದ್ಧಪಡಿಸ್ಕೊಳ್ತಾ ಇರುತ್ತೆ. ನಿಮ್ಮ ನಾಯಿನೂ ಹೀಗೆ ಸುತ್ತೊಡೆದು ಮಲಗ್ತಿದ್ಯಾ? ಎಸ್ ಅಥವಾ ನೋ ಅಂತ ಕಮೆಂಟ್ ಮಾಡಿ ಹೇಳಿ.